ನಮಸ್ಕಾರ ವೀಕ್ಷಕರೇ, ಇದೀಗ ಬರ್ತಿರುವ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಅದೇನಪ್ಪ ಅಂದ್ರೆ ಭಾರತ ಬಲಿಶಾಲಿ ಆಗಬೇಕು ಅಂದ್ರೆ ಭಾರತದ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಈಸಿ ಆಗಬೇಕು. ಅದಕ್ಕೋಸ್ಕರನೇ ಚೀನಾ ಲಕ್ಷಾಂತರ ಕೋಟಿಯನ್ನ ಖರ್ಚು ಮಾಡಿ ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಲ್ಲಿ ಹಲವಾರು ದೇಶಗಳನ್ನ ಸೇರಿಸಿಕೊಂಡಿತ್ತು. ಆ ಸೇರಿಸಿಕೊಳ್ಳೋ ಪ್ರೋಸೆಸ್ ಅಲ್ಲಿ ತುಂಬಾ ಕೋಟ್ಯಾಂತರ ಅಮೌಂಟ್ ಅನ್ನ ಆ ಚಿಕ್ಕ ಚಿಕ್ಕ ದೇಶಗಳ ಮೇಲೆ ಇನ್ವೆಸ್ಟ್ ಮಾಡಿದೆ. ಬಾಂಗ್ಲಾದೇಶ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಅಥವಾ ಪಾಕಿಸ್ತಾನ ಗ್ವಾದರ್ ಪೋರ್ಟ್ ಆಗಿರ್ಬೋದು. ಆದ್ರೆ ಈಗ ಚೀನಾದ ಬೆಲ್ಟ್ ಅಂಡ್ ರೋಡ್ಗೆ ತುಂಬಾ ದೇಶಗಳು ಕೈ ಕೊಡ್ತಿದೆ. ಇತ್ತೀಚೆಗೆ ಬಾಂಗ್ಲಾದೇಶ ಕೂಡ ನಾವು ಆದಷ್ಟು ಬೇಗ ಚೀನಾದ ಬೆಲ್ಟ್ ಅಂಡ್ ರೋಡ್ ಇಂದ ಆಚೆ ಬರ್ಬೇಕು ಅನ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಹೇಳಿಕೆಯನ್ನ ಕೊಟ್ಟಿತ್ತು. ಅಂದ್ರೆ ಏನಕ್ಕಂದ್ರೆ ಇವಾಗ ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಲ್ಲಿ ಟ್ರಾನ್ಸ್ಪರೆನ್ಸಿ ಅನ್ನೋದು ಇರೋದಿಲ್ಲ. ಇವಾಗ ಎರಡು ದೇಶಗಳ ನಡುವೆ ಯಾವುದೋ ಒಂದು ಅಗ್ರಿಮೆಂಟ್ ಆದ್ರೆ ಅವ್ರು ಏನೇನ್ ಮಾಡ್ತಾರೆ, ಅದರಿಂದ ಯಾವ ರೀತಿ ಬೆನಿಫಿಟ್ ಇರುತ್ತೆ ಅಂತ ಕ್ಲಿಯರ್ ಆಗಿ ಹೇಳ್ಬೇಕು. ಆದ್ರೆ ಚೀನಾ ಯಾವತ್ತೂ ಕೂಡ ಆ ರೀತಿ ಹೇಳೋದಿಲ್ಲ. ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಏನಿದೆಯೋ ಅದರಲ್ಲಿ ಚೀನಾ ಏನು ಅನ್ಕೊಂಡಿತ್ತು ಅಂದ್ರೆ ಜಸ್ಟ್ ಒಂದು ರೋಡ್ ಅನ್ನ ಹಾಕೊಂಡು ಆ ಗ್ವಾದರ್ ಪೋರ್ಟ್ ಇಂದ ಚೀನಾಗೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದಕ್ಕೆ ರೋಡ್ ಅನ್ನ ಹಾಕೊಳ್ತಿದ್ವಿ ಅಂತ. ಆದ್ರೆ ಪಾಕಿಸ್ತಾನ ಅವ್ರು ಏನ್ ಅನ್ಕೊಂಡಿದ್ರು ಅಂದ್ರೆ ಅದರಲ್ಲೇ ಕರೆಂಟ್ ಲೈನ್ ಬರುತ್ತೆ, ಹೈ ಟೆನ್ಷನ್ ಲೈನ್ ಬರುತ್ತೆ, ಪೈಪ್ ಲೈನ್ ಬರುತ್ತೆ, ಗ್ಯಾಸ್ ಲೈನ್ ಬರುತ್ತೆ, ಅದಾದ ನಂತರ ವಾಟರ್ ಲೈನ್ ಬರುತ್ತೆ. ಸೊ ಇನ್ನೇನು ಆಲ್ಮೋಸ್ಟ್ ಪಾಕಿಸ್ತಾನೇ ಅಭಿವೃದ್ಧಿ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಪಾಕಿಸ್ತಾನ ಕೂಡ ಅಂದ್ಕೊಂಡಿತ್ತು. ಆದ್ರೆ ಚೀನಾ ಅವರು ಏನ್ ಹೇಳಿದ್ರು ಅಂದ್ರೆ ನೋಡಿ, ನಮಗ್ ಬೇಕಾಗಿರೋದು ಒಂದು ರೋಡ್ ಅಷ್ಟೇ. ಅಂದ್ರೆ ಗ್ವಾದರ್ ಪೋರ್ಟ್ ಇಂದ ಚೀನಾಗೆ ಈಸಿಯಾಗಿ ಸರಕು ಸಾಮಗ್ರಿಗಳನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಒಂದು ರೋಡ್ ಹಾಕೊಳ್ತಾ ಇದೀವಿ ಅಷ್ಟೇ. ಅಂದ್ರೆ ಒಂದು ನ್ಯಾಷನಲ್ ಹೈವೇ ಹಾಕೊಳ್ತಾ ಇದೀವಿ. ಸೊ ನಿಮ್ಗೆ ಏನೇ ಬೇಕಿದ್ರು ಕೂಡ ನಾವು ಅಮೌಂಟ್ ಅನ್ನ ಕೊಡ್ತೀವಿ ಸಾಲದ ರೂಪದಲ್ಲಿ. ಅದಕ್ಕೆ ಪಾಕಿಸ್ತಾನ ಕೂಡ ಇವಾಗ ಚೀನಾದ ಬುದ್ಧಿ ಅರ್ಥ ಆಗಿ ಸ್ವಲ್ಪ ಅಮೆರಿಕ ಕಡೆ ವಾಲ್ತಿದೆ. ಈಗ ನಮ್ಮ ಭಾರತ ಕೂಡ ಇದೇ ರೀತಿ ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ರೀತಿ ಹಲವಾರು ಪ್ರಾಜೆಕ್ಟ್ ಗಳನ್ನ ಕೈಗೆತ್ಕೊಂಡಿದೆ. ಅಂದ್ರೆ ಇಡೀ ವಿಶ್ವದಲ್ಲಿ ನಾವು ಸರಕು ಸಾಮಗ್ರಿಗಳನ್ನ ಈಸಿಯಾಗಿ ಟ್ರಾನ್ಸ್ಫರ್ ಮಾಡಿದ್ರೇನೆ ನಮ್ಮ ದೇಶ ಬೆಳೆಯೋಕ್ಕಾಗೋದು. ಸೊ ಅದಕ್ಕೋಸ್ಕರನೇ ಇಂಡಿಯಾ ಯುರೋಪ್ ಮಿಡಿಲ್ ಈಸ್ಟ್ ಎಕನಾಮಿಕ್ ಕಾರಿಡಾರ್ ಅನ್ನ ಕೈಗೆತ್ಕೊಂಡಿದ್ದಾರೆ. ಆದ್ರೆ ಇಸ್ರೇಲ್ ಅಲ್ಲಿ ಯುದ್ಧ ಆಗ್ತಿರೋದ್ರಿಂದ ಅದರ ಪ್ರೋಸೆಸ್ ಅನ್ನೋದು ಸ್ವಲ್ಪ ಡಿಲೇ ಆಗ್ತಿದೆ. ಮತ್ತೊಂದು ಕಡೆ ನೋಡ್ಕೊಳ್ಳೋದಾದ್ರೆ ಇತ್ತೀಚೆಗೆ ಚಾಬಾರ್ ಪೋರ್ಟ್ ಅನ್ನ ಲೀಸ್ಗೆ ಹಾಕೊಂಡು ಹೋಗ ಅಲ್ಲಿನ ಹಲವಾರು ದೇಶಗಳು ಭಾರತದ ಹತ್ರ ಪ್ರಪೋಸಲ್ ಇಟ್ಟಿದ್ವು. ಅದರಲ್ಲೂ ಕೂಡ ಮೈನ್ ಆಗಿ ಅರ್ಮೇನಿಯಾ. ಈ ಅರ್ಮೇನಿಯಾ ನಮ್ಮ ಭಾರತಕ್ಕೆ ತುಂಬಾ ಇಂಪಾರ್ಟೆಂಟ್ ದೇಶ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಅರ್ಮೇನಿಯಾಗೂ ಮತ್ತೆ ಅಜರ್ಬೈಜಾನ್ಗೆ ಆಗ್ಬರೋದಿಲ್ಲ. ಅವೆರಡೂ ಕೂಡ ಇವಾಗ ನಮ್ಮ ಭಾರತ ಮತ್ತೆ ಪಾಕಿಸ್ತಾನ ಯಾವ ರೀತಿನೋ ಅರ್ಮೇನಿಯಾ ಅಜರ್ಬೈಜಾನ್ ಅದೇ ರೀತಿ. ಮತ್ತೆ ನಾವು ಇತ್ತೀಚೆಗೆ ಬ್ರಹ್ಮೋಸ್ ಮಿಸೈಲ್ ಗಳನ್ನು ಕೂಡ ಕಳಿಸ್ಕೊಟ್ಟಿದ್ವಿ. ಪಿನಾಕ ಏರ್ ಡಿಫೆನ್ಸ್ ಸಿಸ್ಟಮ್, ರಾಕೆಟ್ ಲಾಂಚಿಂಗ್ ಸಿಸ್ಟಮ್ ಗಳನ್ನೆಲ್ಲ ಕಳಿಸ್ಕೊಟ್ಟಿದ್ವಿ. ಸೊ ಅಜರ್ಬೈಜಾನ್ ಪದೇ ಪದೇ ಭಾರತಕ್ಕೆ ವಾರ್ನಿಂಗ್ ಅನ್ನ ಕೊಡ್ತಿರುತ್ತೆ, ನೀವು ಅರ್ಮೇನಿಯಾಗೆ ಯುದ್ಧ ಸಾಮಗ್ರಿಗಳನ್ನ ಕಳಿಸ್ಕೊಡ್ಬಾರ್ದು, ಕಳಿಸ್ಕೊಟ್ರೆ ಮುಂದಿನ ದಿನಗಳಲ್ಲಿ ಬೇರೆ ರೀತಿ ಪರಿಣಾಮಗಳನ್ನ ಎದುರಿಸಬೇಕಾಗುತ್ತೆ ಅಂತ ಪದೇ ಪದೇ ವಾರ್ನಿಂಗ್ ಅನ್ನ ಕೊಡ್ತಿರುತ್ತೆ. ಅಜರ್ಬೈಜಾನ್ ಏನ್ ದೊಡ್ಡ ದೇಶ ಅಂದ್ರೆ ಖಂಡಿತ ಇಲ್ಲ. ಅಜರ್ಬೈಜಾನ್ಗೆ ಯಾರು ಸಪೋರ್ಟ್ ಅಂದ್ರೆ ಟರ್ಕಿ ಪರ ಯಾರಿದ್ದಾರೆ ಅಂದ್ರೆ ಪಾಕಿಸ್ತಾನ್. ಇವ್ರು ಮೂರು ಜನ ಅಣ್ಣ ತಮ್ಮಂದ್ರ ರೀತಿ ಹೇಳ್ಬೋದು. ಟರ್ಕಿ, ಪಾಕಿಸ್ತಾನ್, ಅಜರ್ಬೈಜಾನ್. ವಿಶ್ವಸಂಸ್ಥೆಯಲ್ಲೂ ಕೂಡ ಏನ್ ಜಮ್ಮು ಕಾಶ್ಮೀರ ವಿಚಾರವಾಗಿ ಯಾವಾಗ್ಲೂ ಕೂಡ ಭಾರತದ ವಿರುದ್ಧವಾಗಿ ಮಾತಾಡ್ತಾರೆ. ಅದಕ್ಕೋಸ್ಕರ ಅರ್ಮೇನಿಯಾ ನಮ್ಮ ಭಾರತವನ್ನ ನಂಬ್ಕೊಂಡಿದೆ. ಸೊ ಏನಾದ್ರೂ ಯುದ್ಧ ಆದ್ರೂ ಕೂಡ ಭಾರತ ನಮ್ಗೆ ಯುದ್ಧ ಸಾಮಗ್ರಿಗಳನ್ನ ಕಳಿಸ್ಕೊಡುತ್ತೆ ಅಂತ. ಸೊ ಈ ಅರ್ಮೇನಿಯಾ ಏನ್ ಮಾಡಿದೆ ಅಂದ್ರೆ ಈಗ ಚಾಬಾರ್ ಪೋರ್ಟ್ ನ ಮೂಲಕ ಏನ್ ನಾವು ಇಡೀ ವರ್ಲ್ಡ್ ಅಲ್ಲಿ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಈಸಿ ಆಗ್ಲಿ ಅಂತ ಸಿ ರೂಟ್ ಆಗಿರ್ಬೋದು ಅಥವಾ ಬೈ ಲ್ಯಾಂಡ್ ಆಗಿರ್ಬೋದು ಎಲ್ಲ ಕಡೆ ರೈಲ್ವೆಗಳನ್ನ ಹಾಕ್ತಿದೀವೋ, ಅಂದ್ರೆ ದೇಶಗಳ ಜೊತೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡು ಅದಕ್ಕೆ ಜಾಯಿನ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಅರ್ಮೇನಿಯಾ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ. ಸೊ ಈ ಮೂಲಕ ಏನಾಗುತ್ತೆ ಅಂದ್ರೆ ಅರ್ಮೇನಿಯಾ ಸುತ್ತಮುತ್ತಲಿರುವಂತಹ ಎಲ್ಲಾ ದೇಶಗಳಿಗೂ ಕೂಡ ನಾವು ಬೈ ರೋಡ್ ಕನೆಕ್ಟಿವಿಟಿಯನ್ನ ಬಿಲ್ಡ್ ಮಾಡಬಹುದು. ಭಾರತ ಮತ್ತೆ ಅರ್ಮೇನಿಯಾ ಸೇರ್ಕೊಂಡು ಅವರ ದೇಶದಲ್ಲಿ ರೈಲ್ವೆ ಕನೆಕ್ಟಿವಿಟಿಯನ್ನ ನಾವು ಬಿಲ್ಡ್ ಮಾಡಿದೀವಿ ಅಂದ್ರೆ ಅಲ್ಲಿ ಇರುವಂತಹ ಸುತ್ತಮುತ್ತಲು ಇರುವಂತಹ ಎಲ್ಲಾ ದೇಶಗಳಿಗೂ ಕೂಡ ನಾವು ಬೈ ರೋಡ್ ಕನೆಕ್ಟ್ ಆಗ್ಬೋದು. ಯುರೋಪ್ ದೇಶಗಳಿಗೆ ಈಸಿಯಾಗಿ ಕನೆಕ್ಟ್ ಆಗ್ಬೋದು, ಮತ್ತೆ ರಷ್ಯಾಗೂ ಕೂಡ ನಾವು ಈಸಿಯಾಗಿ ಕನೆಕ್ಟ್ ಆಗ್ಬೋದು. ಸೊ ಈ ಮೂಲಕ ನಮ್ಮ ಭಾರತಕ್ಕೆ ಮತ್ತಷ್ಟು ಬಲ ಬಂದಂಗಾಗಿದೆ. ಏನಕ್ಕಂದ್ರೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ. ಅರ್ಮೇನಿಯಾ ದೇಶ ಭಾರತದ ಜೊತೆ ಸೇರ್ಕೊಂಡಿರೋದ್ರಿಂದ ಇದರಿಂದ ದೊಡ್ಡ ಪರಿಣಾಮ ಯಾರಿಗಂದ್ರೆ ಮೈನ್ ಆಗಿ ಚೀನಾಗೆ. ಯಾಕೆ ಅಂದ್ರೆ ಚೀನಾ ಲಕ್ಷಾಂತರ ಕೋಟಿಯನ್ನ ಇನ್ವೆಸ್ಟ್ ಮಾಡಿ ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ನ ಗ್ವಾದರ್ ಪೋರ್ಟ್ ಫ್ಲಾಪ್ ಆಗಿದೆ. ಮತ್ತೆ ಅಮೆರಿಕಾಗೆ ಯಾಕೆ ಹೊಟ್ಟೆ ಉರಿ ಅಂದ್ರೆ ಅಮೆರಿಕ ಇರಾನ್ ಮೇಲೆ ಸ್ಯಾಂಕ್ಷನ್ಸ್ ಅನ್ನ ಹಾಕಿದ್ದಾರೆ. ಸೊ ನೀವು ಯಾವುದೇ ಕಾರಣಕ್ಕೂ ಇರಾನ್ ಜೊತೆ ಬಿಸ್ನೆಸ್ ಅನ್ನ ಮಾಡಬಾರ್ದು, ಯಾರೇ ಆಗ್ಲಿ ಇರಾನ್ ಜೊತೆ ವ್ಯಾಪಾರವನ್ನ ಮಾಡಿದ್ರೆ ನಾವು ಆ ದೇಶದ ಮೇಲೆ ಕೂಡ ಸ್ಯಾಂಕ್ಷನ್ಸ್ ಅನ್ನ ಹಾಕ್ತಿವಿ ಅಂತ. ಆದ್ರೆ ಭಾರತ ಅದ್ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸೊ ಇದೇ ರೀತಿ ಈ ಕಡೆ ರಷ್ಯಾ ಜೊತೆ ಕೂಡ ವ್ಯಾಪಾರವನ್ನ ಮಾಡ್ತಿದೀವಿ, ಈ ಕಡೆ ಇರಾನ್ ಜೊತೆ ಕೂಡ ಅವರ ಚಾಬಾರ್ ಪೋರ್ಟ್ ಅನ್ನ 10 ವರ್ಷಕ್ಕೆ ಲೀಸ್ಗೆ ಹಾಕೊಂಡಿದೀವಿ. ಭಾರತ ಈ ಮಟ್ಟಕ್ಕೆ ಬೆಳೀತಿದ್ಯಾ ಅಂತ ಹೇಳ್ಬಿಟ್ಟು ಅಮೆರಿಕಾಗೆ ಹೊಟ್ಟೆ ಉರಿ ಇರ್ಬೋದೇನೋ. ಅದಕ್ಕೋಸ್ಕರನೇ ಪದೇ ಪದೇ ಇಂಡೈರೆಕ್ಟ್ ಆಗಿ ಹೇಳ್ತಿರ್ತಾರೆ, ನಾವು ಅಂದ್ರೆ ಇರಾನ್ ಜೊತೆ ಯಾರು ವ್ಯಾಪಾರವನ್ನ ಮಾಡ್ತಾರೋ ಅವ್ರ ಮೇಲೆ ಕೂಡ ಸ್ಯಾಂಕ್ಷನ್ಸ್ ಅನ್ನ ಹಾಕ್ತಿವಿ ಅಂತ. ಭಾರತ ಬೆಳೆಯೋದಕ್ಕೆ ಏನ್ ಬೇಕೋ ಆ ಎಲ್ಲಾ ಕೆಲಸಗಳನ್ನ ನಮ್ಮ ಭಾರತದ ಕೇಂದ್ರ ಸರ್ಕಾರ ಮಾಡ್ತಿದೆ ಅಂತ ಹೇಳ್ಬೋದು. ಏನೇ ಆಗ್ಲಿ ಅರ್ಮೇನಿಯಾ ನಮ್ಮ ಭಾರತದ ಜೊತೆ ಸೇರ್ಕೊಂಡಿರೋದ್ರ ಬಗ್ಗೆ ನೀವೇನ್ ಹೇಳ್ತೀರಾ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.